ನನ್ನ ಮಗಳ ಹತ್ಯೆ ಆದ ನಂತರ ನಾನು ಭಾಳ ದುಃಖ ಸ್ಥಿತಿ ಒಳಗಿದ್ದೆ. ಆ ಒಂದು ದುಃಖ ನಮ್ಮ ಭಾಗದ ಶಾಸಕರು, ನಾನು ಇನ್ನೂ ಎಂಟ್ರೆನ್ಸ್ ಆಗಿದ್ದಿಲ್ಲ, ಅದಕ್ಕೆ ಮುಂಚೆಗೆ ಅವರು ಅಟೆಂಡ್ ಆಗಿದ್ದರು. ಅವಾಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಅವರು ಅಂತ್ಯಕ್ರಿಯೆ ಎಲ್ಲದಕ್ಕೂ ಭಾಗವಹಿಸಿದರು. ಆಮೇಲೆ ಕೆಲವೊಂದು ಮುಖಂಡರು ಯಾರ್ಯಾರು ಇದಕ್ಕೆ ಸಾಂತ್ವನ ಹೇಳೋಕ್ಕೆ ಬಂದಿದ್ದರು, ಅವರು ಕೂಡ ಏನಾಗಿದೆ ಘಟನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಗೊಂಡು ಕೆಲವೊಂದು ಸರ್ಕಾರ ಮಟ್ಟಕ್ಕೆ ನಮ್ಮ ಪಕ್ಷದವರೇ, ನಾನು ಎಂಥವ್ರೆ ಅಂತ ಹೆಸರು ತೊಗೊಳಂಗಿಲ್ಲ, ಎಲ್ಲರೂ ಕೂಡ ಆ ಒಂದು ಘಟನೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಸರ್ಕಾರಕ್ಕೆ ತಿಳಿಸಿದ್ದು ಈಗ ನಮಗೆಲ್ಲ ಮಾಹಿತಿಗಳನ್ನು ಬಂದು, ಅದಕ್ಕೆ ಸರ್ಕಾರ ಇಮಿಡಿಯೇಟ್ಲಿ ಸ್ಪಂದಿಸಿ, ಎಲ್ಲರೂ ಕೂಡ ಸ್ಪಂದಿಸಿ ಅದನ್ನು ಆದೇಶ ಮಾಡಿ. ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೇಳಬೇಕು ಅನ್ನೋ ಇಚ್ಛೆ ಅವ್ರಿಗಿತ್ತು, ನನಗದು ಮಾಹಿತಿ ಕೊರತೆ ಇತ್ತು. ಏನು ಮಾಡತ್ತಾರ, ಏನೂ ಮಾಡವಲ್ರಂತ ನನಗೆ ಅಸಮಾಧಾನದಿಂದ ನಾನು ಸರ್ಕಾರದ ವಿರುದ್ಧ ಕೂಡ ಹೇಳಿದ್ದು ಕರೆ. ಮತ್ತು ನನ್ನವರೇ ಅದೇ ನನಗೆ ಕೈ ಹಿಡಿದಿಲ್ಲ ಅಂತ ನನಗೆ ಭಾಳ ಭಯ ಆಗಿತ್ತು. ನನ್ನ ಕೊಟ್ಟು ಯಾರು ನಿಂತಿಲ್ಲ ಅಂಥೇಳಿ ಕೆಲವೊಂದು ಹಿರಿಯರು ನನ್ನ ಜೊತೆಗೆ ಬಂದು ಹೇಳಿ ಹೋಗ್ತಿದ್ರು, ಅದೇವಿ ಹೊಂಟೈತಿ ಅಂತೇಳಿ ಅವು ಯಾವ ಮೂಲದಿಂದ ಮಾಡ್ತಾ ಇರ್ತಿದ್ರು ಬಂದು ಹೇಳಿ ನನಗೆ ಹೋಗ್ತಿದ್ರು. ಫೋನ್ ಮುಖಾಂತರ ನಾನು ಮಾತಾಡಿದ ಬಗ್ಗೆ ಹೇಳಿದ್ದೀನಿ. ಕಾನೂನು ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಅವ್ರಿಗೆ ಯಾವ ರೀತಿ ಈ ಫೀಡ್ಬ್ಯಾಕ್ ಕೊಡಬೇಕು, ಯಾವ ರೀತಿ ಫೀಡ್ಬ್ಯಾಕನ್ನು ಇಲ್ಲಿಂದ ಹೊತ್ತು ಈ ಹೋರಾಟ ಯಾವ ರೀತಿ ಹೋಗ್ತಾ ಇದೆ ಮತ್ತು ಹೋರಾಟದ ಬೇಡಿಕೆ ಏನಿದೆ, ಈ ಒಂದು ಏನು ಮಾಡಬೇಕಂತೇಳಿ ಮುಂದಿನ ಸಲಹೆ ಕೂಡ ನಮ್ಮ ಮುಖಂಡರು ಕೊಟ್ಟಿದ್ದು. ನನಗೂ ಕೂಡ ವೈಯಕ್ತಿಕವಾಗಿ ನಾನು ಎಲ್ಲ ಹೋರಾಟ ಮಾಡಿ ಬಂದ್ ಮಾಡಿ ಮನವಿ ಕೊಟ್ಟು ನಮಗೂ ಕೂಡ ಸಾಂತ್ವನ ಹೇಳಿ ಹೋಗಿದ್ರು. ಬರೀ ಹೇಳುವಂಟಾರ ಇದೇನು ಆಕೈತೆ ಅನ್ನೋ ಭಯ ಭಾಳ ಕಾಡ್ತಾಯಿದ್ರು. ಆದರೆ ನಮ್ಮ ಸ್ಥಳೀಯ ಶಾಸಕರು ಮತ್ತು ಮಾಜಿ ಮಂತ್ರಿಗಳಾದ ಮೆಂಡಸ್ಕರಿ ಸಾಹೇಬರು, ಮಹೇಂದ್ರ ಸಿಂಗಿಯವರು ಮತ್ತು ಉಭಯ ಜಿಲ್ಲಾಧ್ಯಕ್ಷರು ಮತ್ತು ಅನೇಕ ಕಾಂಗ್ರೆಸ್ ಮುಖಂಡರು, ನಾನು ಯಾರ್ದು ಕೂಡ ಭಾಳಷ್ಟು ಹೆಸರು ತೊಗೊಂಡ್ರೆ ಭಾಳ ಸಮಯ ಹೋಗ್ತೈತಿ ಮತ್ತು ಅದ್ರ ಜೊತೆಗೆ ಈಗ ತೊಗೊಳ್ಳೋದು ಸಮಾಜ ಸಾಲ ಅಂತ ಅಂದ್ಕೊತೀನಿ. ಅದಕ್ಕೆ ಯಾರು ಕೂಡ ಅನ್ನತ ಭಾವಿಸ್ಬಾರ್ದು. ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು, ಜಿಲ್ಲಾದವರು, ಇದು ಅವ್ರಿಗೂ ಶಾಕ್ ಆಗಿ ನಮಗೆ ಹೆಂಗೆ ಸಾಂತ್ವನ ಹೇಳಬೇಕು, ಇದಕ್ಕೆ ಏನು ನಮ್ಮ ಮನೆಗೆ ಬಂದು ಹೆಂಗೆ ಮುಖ ತೋರಿಸ್ಬೇಕು ಅನ್ನೋ ಮನೋಭಾವನೆ ಅವ್ರಿಗೆ ಇರೋದ್ರಿಂದ ಕೆಲವೇ ಜನ ಅವರಿಗೆ ನಮಗೆ ಬಂದು ಮಾಹಿತಿ ಕೊಟ್ಟು ಈ ಒಂದು ತಮ್ಮ ಸ್ವಂತ ಕಾರ್ ತೊಗೊಂಡು ಬೆಂಗಳೂರಿಗೆ ಹೋಗಿ ಮಾಹಿತಿ ಕೊಟ್ಟು ಏನೇನು ಕಾನೂನು ಸಚಿವರಿಗೆ ಆಗಲಿ ಮುಖ್ಯಮಂತ್ರಿಗಳಿಗಾಗಲಿ ಇದಕ್ಕೆ ಮಾಹಿತಿಯನ್ನು ಕೊಟ್ಟು ಈ ಒಂದು ಆದೇಶಕ್ಕೆ ಅವರು ಭಾಳ ದುಡಿದಿದ್ದಾರೆ. ಅವ್ರಿಗೆ ಪ್ರಪ್ರಥಮವಾಗಿ ಅವ್ರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಅದರ ಜೊತೆಗೆ ಈ ಒಂದು ಆದೇಶ ಬಂದೈತಿ, ಈ ಎಲ್ಲ ಹೋರಾಟಗಾರರಿಗೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ರೀತಿಯಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನು ನಮಗೆ ಬಂದು ಈ ಪ್ರೊಟೆಸ್ಟ್ ಮಾಡಿ ಮತ್ತು ಮನವಿ ಕೊಟ್ಟು ತಹಸೀಲ್ದಾರ್ಗೆ, ಡಿ ಸಿಗೆ ಏನು ಆಮೇಲೆ ತಮ್ಮದೇ ಆದ ವ್ಯವಸ್ಥೆ ಒಳಗೆ ತಮ್ಮದೇ ಆದ ವಕೀಲರ ಸಂಘದ ಅದು ಮತ್ತು ತಮ್ಮದೇ ಸಮಾಜದ ಒಂದು ಮೀಟಿಂಗನ್ನು ಕರೆದು ಎಲ್ಲರೂ ಕೂಡ ಅದಕ್ಕೆ ಒಂದೊಂದು ಕಾಯ್ದೆ ಕಾನೂನು, ನನಗೆ ಅದು ಗೊತ್ತಿಲ್ಲ ಫಾಸ್ಟ್ಯಾಗ್ ಅಂದರೆ ಏನು ಮತ್ತು ಇಂಥವೆಲ್ಲ ಲಾ ಒಳಗೆ ನನಗೇನು ಗೊತ್ತಿರಲಿಲ್ಲ. ಅವರೆಲ್ಲ ತಮ್ಮ ಇಚ್ಛಾ ಪ್ರಕಾರ ವ್ಯಕ್ತಪಡಿಸಿ ಅದನ್ನು ಇಮಿಡಿಯೇಟ್ಲಿ ಸರ್ಕಾರಕ್ಕೆ ಒತ್ತಾಯ ತೊಗೊಂಡು ಬಂದು ನನ್ನ ಬೆನ್ನಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಇವತ್ತು ಕಾನೂನು ಸಚಿವರು ನನ್ನ ಮನೆಗೆ ಬಂದು ಸಾಂತ್ವನ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೂ ನನ್ನ ಫೋನ್ ಮುಖಾಂತರ ಮಾತಾಡಿಸಿದ್ದಾರೆ. ಮತ್ತು ಅವರು ಕೂಡ ಈಗ ಈ ಕಡೆ ಹುಬ್ಬಳ್ಳಿ ಕಾರ್ಯಕ್ರಮ ಬಂದರೆ ನಾನು ಖಂಡಿತ ನಮ್ಮ ಮನೆಗೂ ಕೂಡ ನಾನು ಸಾಂತ್ವನ ಹೇಳಕ್ಕೆ ಬರ್ತೇನೆ ಅಂತ ಕೂಡ ಈಗ ತಾನೇ ಸಚಿವರು ಹೇಳಿದ್ದಾರೆ. ಅದೇ ರೀತಿ ಅವರು ಕೂಡ ಮೊನ್ನೆ ಮಾಹಿತಿ ಬಂದಿದೆ, ಅವರು ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ. ಈ ರೀತಿ ಈಗ ಎಲ್ಲ ಅತಿ ಶೀಘ್ರವಾಗಿ ಕೆಲಸ ನಡೀತಾ ಇದೆ. ನಾನು ಮತ್ತೊಂದು ಕಾನೂನು ಸಚಿವರಲ್ಲಿ ಮತ್ತು ಸರ್ಕಾರ ಮಟ್ಟದಲ್ಲಿ ಎಲ್ಲರೂ ನಮ್ಮ ಕಾಂಗ್ರೆಸ್ ಮುಖಂಡರಿದ್ದೆ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಏನಾದರೂ ತಪ್ಪು ಮಾತಾಡಿದ್ದಾಗಿದ್ದರೆ ನನ್ನ ಕ್ಷಮೆ ಇರಬೇಕು. ಯಾರೂ ಕೂಡ ಅನ್ಯತಾ ಭಾವಿಸ್ಬಾರ್ದು. ಇವತ್ತು ಪೊಲೀಸ್ ಇಲಾಖೆ ಆಯುಕ್ತರ ಬಗ್ಗೆ ಕೂಡ ನಾನು ಮಾತಾಡಿದ್ದೀನಿ ನಮ್ಮ ಮಾಹಿತಿ ಕೊರತೆದಿಂದ. ಆದರೆ ನಿನ್ನೆ ರಾತ್ರಿ ನಾನು 5ನೇ ದಿವಸ ನಿತ್ಯ ಕರ್ಮ ಮುಗಿದಿಂದ ಕೆಲವೊಂದು ಮೂಲದಿಂದ
ಯಾರ್ದರಿಗೆ ಮನಸ್ಸಿಗೆ ಹರ್ಟಾಗಿದ್ದರೆ ಯಾರಿಗಾರ ಕೈಯದ ಅಂತ ಹೆಸರು ಹೇಳಿದ್ದೀನಿ. ಅವ್ರು ಯಾರೂ ಕೂಡ ಅನ್ನತ ಭಾವಿಸ್ಬಾರ್ದು. ಯಾರಿಗೂ ಕೂಡ ನಾ ರೀತಿ ಮಾತಾಡಿದ್ದೆ, ನನ್ನ ದುಃಖದಾಗಿದ್ದಾಗ ನಾನು ಮಾತಾಡೀನಿ ಮತ್ತು ಸರ್ಕಾರ ವಿರುದ್ಧ ಮಾತಾಡೀನಿ. ದಯಮಾಡಿ ಕ್ಷಮೆ ಇರಲಿ.